ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಎಲ್ಲರಿಗೂ ನಮಸ್ಕಾರ. ಧರ್ಮವಾಹಿನಿ ಚಾನಲ್ಗೆ ಎಲ್ಲರಿಗೂ ಕೂಡ ಸುಸ್ವಾಗತ. ಭಾಗವತದಲ್ಲಿ ನಾರದರು ಸತ್ಯಂ ದಯಾ ತಪಶೌಚಂ ಅಂತ 30 ಧರ್ಮಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಅಲ್ಲಿ ದಯೆ ಎನ್ನುವಂತಹ ಧರ್ಮದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ದಯೆಯೇ ಧರ್ಮದ ಮೂಲಬಯ್ಯ ಅಂತ ಹಿರಿಯರೆಲ್ಲರೂ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಂದು ಕಾಶಿ ಎನ್ನುವಂತಹ ಪಟ್ಟಣ, ಆ ಕಾಶಿ ಪಟ್ಟಣದ ಹತ್ತಿರದಲ್ಲಿ ಒಂದು ಸುಂದರವಾದಂತಹ ಕಾಡು. ಆ ಕಾಡಿನಲ್ಲಿ ಇಡೀ ಎಲ್ಲ ಕಡೆಯೂ ಕೂಡ ಸಮೃದ್ಧವಾದಂತಹ ಮರಗಳು. ಅಲ್ಲಿಯೂ ಕೂಡ ಒಂದು ವಿಶೇಷವಾದಂತಹ ಮರ. ಆ ಮರ ಹೇಗಿತ್ತು ಅಂತ ಹೇಳಿದ್ರೆ, ಅನೇಕ ಪುಷ್ಪಗಳಿಂದ, ಫಲಗಳಿಂದ, ಚಿಗುರೆಲೆಗಳಿಂದ, ಅನೇಕ ವಿಧ ವಿಧವಾದಂತಹ ಪಕ್ಷಿಗಳಿಂದ ಬಹಳ ಸುಂದರವಾಗಿ ಕಂಗೊಳಿಸ್ತಾ ಇತ್ತು. ಒಮ್ಮೆ ಆ ಕಾಡಿನಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಒಬ್ಬ ಬಹಳ ಆ ಪಟ್ಟಣದಲ್ಲಿ ನಿಷ್ಣಾತನಾದಂತಹ ಬೇಟೆಗಾರನಿದ್ದ. ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಒಮ್ಮೆ ವಿಷಪೂರಿತವಾದಂತಹ ಬಾಣಗಳನ್ನು ಹಿಡಿದುಕೊಂಡು ಬಂದು ಬೇಟೆಯಾಡಲಿಕ್ಕೆ ಬಂದಾಗ ಯಾವತ್ತೂ ಕೂಡ ತಪ್ಪದಂತಹ ಅವನ ಗುರಿ ವಿಷಪೂರಿತವಾದಂತಹ ಬಾಣ ಹೋಗಿ ಆ ಒಂದು ಮರಕ್ಕೆ ಬೀಳುತ್ತೆ. ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದರೆ, ವಿಷಮಯವಾಗಿದ್ದರಿಂದಾಗಿ ಅದು ಆ ಮರಕ್ಕೆ ಚುಚ್ಚಿ ಸ್ವಲ್ಪ ದಿನಗಳು ಕಳೆದ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅದರಲ್ಲಿರ್ತಕ್ಕಂತಹ ಎಲೆಗಳು, ಆ ಚಿಗುರೆಲೆಗಳು, ಹೂಗಳು, ಫಲಗಳು ಎಲ್ಲವೂ ಉದುರಿ ಹೋಗಿ ಬರಿದಾಗಿ ಆ ಮರ ಉಳ್ಕೊಳ್ಳುತ್ತೆ. ಆಗ ಅಲ್ಲಿ ವಾಸ ಮಾಡ್ತಕ್ಕಂತಹ ಅನೇಕ ಪಕ್ಷಿಗಳೆಲ್ಲವೂ ಏನು ಮಾಡ್ತವೆ ಅಂತ ಹೇಳಿದರೆ, ತಮಗೆ ಯಾವಾಗ ಆಹಾರ ಸಿಗುವುದಿಲ್ಲವೋ ಬೇರೆ ಬೇರೆ ಮರಗಳನ್ನು ಆಶ್ರಯಿಸಿಕೊಂಡು ಅವೆಲ್ಲವೂ ಕೂಡ ಹೋಗ್ತವೆ. ಆದರೆ ಅದೇ ಮರದಲ್ಲಿ ಒಂದು ಪೊಟರೆಯಲ್ಲಿ ಒಂದು ಚಿಕ್ಕದಾದಂತಹ ಗಿಳಿ ವಾಸ ಮಾಡ್ತಾ ಇರುತ್ತೆ. ಆದರೆ ಎಲ್ಲ ಪಕ್ಷಿಗಳು ಹೋದರೂ ಕೂಡ ಗಿಳಿ ಮಾತ್ರ ಅಲ್ಲೇ ವಾಸ ಮಾಡ್ತಾ ಇರುತ್ತೆ. ಅದಕ್ಕೆ ತಿನ್ನಲಿಕ್ಕೆ ಹಣ್ಣುಗಳೂ ಇಲ್ಲ, ಎಲೆಗಳೂ ಇಲ್ಲ, ಚಿಗುರೆಲೆಗಳೂ ಕೂಡ ಇಲ್ಲ. ಏನೂ ಇಲ್ಲದಿದ್ದಾಗ ಆ ಮರ ಹೇಗೆ ಸೊರಗಿ ಹೋಗ್ತಾ ಇದೆಯೋ ಅದೇ ರೀತಿಯಾಗಿ ಗಿಳಿಯೂ ಕೂಡ ಸೊರಗಿ ಹೋಗ್ತಾ ಇದೆ. ದಿನಗಳ ಕಳೆದ ಹಾಗೆ ಅದರ ಧ್ವನಿಯೂ ಕೂಡ ಹೊರಗಡೆ ಬರ್ತಾ ಇಲ್ಲ. ಬರದೇ ಇದ್ದಾಗ ಇನ್ನೂ ಸ್ವಲ್ಪ ದಿನಗಳಲ್ಲಿ ಅದು ಪ್ರಾಣವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದರೂ ಕೂಡ ಆ ಮರವನ್ನು ಬಿಟ್ಟು ಮಾತ್ರ ಗಿಳಿ ಹೊರಗಡೆ ಹೋಗಲೇ ಇಲ್ಲ. ಇದನ್ನು ಸ್ವರ್ಗಲೋಕದಲ್ಲಿ ನಿಂತು ಆ ದೇವೇಂದ್ರ ನೋಡ್ತಾ ಇದ್ದಾನೆ. ದೇವತೆಗಳೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾನೆ, ನೋಡಿ, ಯಾವ ದೇವರ ಸೃಷ್ಟಿಯಲ್ಲಿ, ಯಾವ ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ದೇವತೆಗಳಲ್ಲಿ ಇಲ್ಲದಿರ್ತಕ್ಕಂತಹ ಒಂದು ಬಹಳ ಉತ್ತಮವಾದಂತಹ ಅಪರೂಪವಾದಂತಹ ಒಂದು ಗುಣ ಆ ಗಿಳಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ಬಹಳ ವಿಶೇಷವಾದಂತಹ ಗಿಳಿ ಅಂತ ಅನ್ನಿಸ್ತಾ ಇದೆ. ನಾನೇ ಸ್ವತಃ ಆ ಗಿಳಿಯನ್ನು ಮಾತಾಡಿಸ್ಲಿಕ್ಕೆ ನಾನು ಹೋಗ್ತೇನೆ ಅಂತ ಹೇಳಿ ಆ ಕಾಡಿನಲ್ಲಿ ಆ ಮರದ ಹತ್ತಿರ ಒಬ್ಬ ಮನುಷ್ಯ ವೇಷವನ್ನು ಧರಿಸಿ ಬರ್ತಾರೆ. ಗಿಳಿಯ ಹತ್ತಿರ ಮಾತಾಡ್ತಾ ಇರಬೇಕಾದ್ರೆ ಗಿಳಿ ಹೇಳುತ್ತೆ, ನೀನು ಯಾರು ಅಂತ ನನಗೆ ಗೊತ್ತಿದೆ, ದೇವೇಂದ್ರನೇ ನಿನಗೆ ಸ್ವಾಗತ ಅಂತ. ಆಗ ದೇವೇಂದ್ರನಿಗೆ ಇನ್ನೂ ಆಶ್ಚರ್ಯ, ಇದು ಎಂತಹ ವಿಶೇಷ ಜ್ಞಾನ ಉಳ್ಳಂತಹ ಗಿಳಿ. ದೇವೇಂದ್ರ ಹೇಳ್ತಾನೆ, ಹೇ ಗಿಳಿಯೇ, ನೀನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಸತ್ತೇ ಹೋಗಿಬಿಡ್ತೀಯ. ಕಾರಣ ಏನು ಅಂತ ಹೇಳಿದರೆ, ನಿನಗೆ ಚಿಗುರೆಲೆಗಳೇ ಇಲ್ಲ, ಫಲಗಳಿಲ್ಲ, ಯಾವುದೂ ಕೂಡ ಇಲ್ಲ. ಇಲ್ಲ ಅನೇಕ ಮರಗಳು, ಸುಂದರವಾದಂತಹ ಫಲಭರಿತವಾದಂತಹ ಮರಗಳು ಕಾಣಿಸ್ತಾ ಇದೆ. ನೀನು ಅಲ್ಲಿ ಹೋಗಿ ನಿನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಬೋದಲ್ಲ ಅಂತ. ಆಗ ಆ ಗಿಳಿ ಒಂದು ಉತ್ತಮವಾದಂತಹ ಸಂದೇಶವನ್ನು ಲೋಕಕ್ಕೆ ಕೊಡ್ತಾ ಇದೆ. ಏನು ಅಂತ ಹೇಳಿದರೆ, ನಾನು ಹುಟ್ಟಿದಾಗಿನಿಂದ ಹಿಡಿದುಕೊಂಡು ನನಗೆ ಆಶ್ರಯ, ತಂದೆ ತಾಯಿಯಂತೆ ಆಶ್ರಯ ಕೊಟ್ಟಿರ್ತಕ್ಕಂತಹದ್ದು ಈ ಮರ. ಆದರೆ ಈ ಮರಕ್ಕೆ ಈಗ ರೋಗಗಳು ಬಂದಿರುವುದರಿಂದಾಗಿ ಇಡೀ ತನ್ನ ಎಲ್ಲವನ್ನೂ ಕೂಡ ಕಳೆದುಕೊಂಡಿದೆ. ಮರ ಸುಖವಾಗಿದ್ದಾಗ ಹೇಗೆ ಅದರ ಜೊತೆಗೆ ನಾನು ಜೀವನವನ್ನು ಮಾಡ್ತಾ ಇದ್ನೋ, ದುಃಖದಲ್ಲಿಯೂ ಭಾಗಿಯಾಗುವುದು ನನ್ನ ಕರ್ತವ್ಯ ಅಂತ ಆ ಗಿಳಿ ಹೇಳ್ತಾ ಇದೆ. ಹಾಗಾಗಿ ನಾನು ಸತ್ರೂ ಕೂಡ ಪರವಾಗಿಲ್ಲ, ಜೀವ ಇರುವ ತನಕ ನಾನು ಮರದ ಜೊತೆಗೆ ವಾಸ ಮಾಡ್ತೇನೆ ಅಂತ ಗಿಳಿ ಹೇಳುತ್ತೆ. ಆ ಗಿಳಿಯ ಮಾತನ್ನು ಕೇಳಿದಂತಹ ಇಂದ್ರದೇವರಿಗೆ ಬಹಳ ಖುಷಿಯಾಗಿ, ಶುಕಶ್ರೇಷ್ಠನೇ, ನಿನ್ನ ಮಾತುಗಳನ್ನು ಕೇಳಿ ನಿನ್ನ ದಯೆ ಎನ್ನುವಂತಹ ವ್ರತವನ್ನು ನೋಡಿ ನನಗೆ ಮನಸ್ಸು ಬಹಳ ಸಂತೋಷವಾಗಿದೆ. ನಿನಗೆ ಏನು ವರವನ್ನು ಬೇಕು ಕೇಳು ಅಂತ ಅದು ಆಗ ಇಂದ್ರದೇವರು ಹೇಳ್ತಾರೆ. ಇಂದ್ರದೇವರು ಹೇಳಿದಾಗ
ಆಗ ಗಿಳಿ ಹೇಳುತ್ತೆ, ನನಗೆ ಆಶ್ರಯದಾತವಾಗಿರ್ತಕ್ಕಂತಹ ಮರ ಈಗ ಬಾಡಿ ಹೋಗಿದೆ, ಅದನ್ನು ಪುನಃ ಜೀವವನ್ನು ನೀನು ಕೊಡಬೇಕು ಅಂತ ಹೇಳಿದಾಗ ಇಂದ್ರದೇವರು ಅಮೃತವನ್ನು ಆ ಮರಕ್ಕೆ ಸಿಂಪಡಿಸ್ತಾರೆ. ಸಿಂಪಡಿಸಿದಾಗ ಆ ಮರ ಪುನಃ ಚೇತರಿಸಿಕೊಂಡು ಚಿಗುರೆಲೆಗಳಿಂದ ಫಲಗಳಿಂದ ಹಸಿರಿನ ಭರಿತವಾಗಿ ಬಹಳ ಸಮೃದ್ಧ ಭರಿತವಾಗಿ ಹೋಗುತ್ತೆ. ಆಗ ಎಲ್ಲ ದೇವತೆಗಳಿಗೂ ಕೂಡ ಆಶ್ಚರ್ಯವನ್ನು ಪಡ್ತಾರೆ. ಇದರಿಂದ ಇದು ವೇದವ್ಯಾಸ ದೇವರು ನಮಗೆ ಮಹಾಭಾರತದಲ್ಲಿ ಇದೇ ರೀತಿಯಾಗಿ ಅನೇಕ ಉಪಕಥೆಗಳಿದೆ. ಆ ಪ್ರಾಣಿ ಪಕ್ಷಿಗಳ ಮೂಲಕ ಅನೇಕ ಪ್ರಸಂಗಗಳ ಮೂಲಕ ಆ ಮಾನವನಿಗೆ ಬೇಕಾಗಿರ್ತಕ್ಕಂತಹ ಅತ್ಯಂತ ಉಪಯುಕ್ತವಾದಂತಹ ಮೌಲ್ಯಗಳನ್ನು ಆ ವೇದವ್ಯಾಸ ದೇವರು ನಮಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ದಯೆ ಎನ್ನುವಂತಹ ಗುಣ ಈ ಗಿಳಿಯಲ್ಲೇ ಇಷ್ಟಿರಬೇಕಾದ್ರೆ ಮನುಷ್ಯನಲ್ಲಿ ಅದನ್ನು ಅವಶ್ಯವಾಗಿ ಮಾಡಲೇಬೇಕಾಗಿರ್ತಕ್ಕಂತಹ ಕರ್ತವ್ಯ ಇದು. ಹಾಗಾಗಿ ಇಂತಹ ಅನೇಕ ಕಥೆಗಳಿಂದ ನಾವು ಪ್ರೇರಿತರಾಗಿ ಪ್ರತಿಯೊಂದು ಭಗವಂತನ ಸೃಷ್ಟಿಯಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಗಳ ಮೇಲೆ ನಾವು ದಯೆಯನ್ನು ತೋರಿಸಿದಾಗ ಆ ಒಂದು ರಥ ನಮ್ಮಿಂದ ಭಗವಂತ ನೆರವೇರಿಸಿಕೊಂಡಾಗ ನಮ್ಮ ಜೀವನವೂ ಕೂಡ ಬಹಳ ಸಾರ್ಥಕವಾಗಿ ಆಗುತ್ತೆ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.